ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬ್ರಹ್ಮಪುರ ಬಡಾವಣೆಯ ರಾಘವೇಂದ್ರ ಕಾಲೋನಿಯಲ್ಲಿ ಅದ್ದೂರಿಯಾಗಿ ಜರುಗಿದ ರಾಯರ ಆರಾಧನಾ ಮಹೋತ್ಸವ. ಆಗಸ್ಟ್ 12ರಂದು ಕಲಬುರಗಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರತಿಭಟನೆ. ನ್ಯೂಜವರ್ಗಿ ಕಾಲೋನಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಭವ್ಯ ರಥೋತ್ಸವ. ಭಾಗ್ಯವಂತಿ ನಗರಕ್ಕೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಭೇಟಿ ಪರಿಶೀಲನೆ. ಮಹಾತ್ಮ ಬಸವೇಶ್ವರ ನಗರದಲ್ಲಿ ಗುರುರಾಯರ ಆರಾಧನೆ. ಆಗಸ್ಟ್ 19ರಂದು ಬೆಂಗಳೂರಿನಲ್ಲಿ ಕುರಿಗಾಯಿಗಳ ಬೃಹತ್ ಪ್ರತಿಭಟನೆ. ಬಸವರಾಜ್ ಮದ್ರಿಕಿ ಸುದ್ದಿಗೋಷ್ಠಿ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ರಾಘವೇಂದ್ರ ಕಾಲೋನಿಯಲ್ಲಿರುವ ರುಕ್ಮಿಣಿ ವಿಠಲ ಮಂದಿರದಲ್ಲಿ 354ನೇ ಗುರು ರಾಘವೇಂದ್ರ ಆರಾಧನಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಇಂದು ಮಧ್ಯಾರಾಧನೆ ಹಿನ್ನೆಲೆ ಭವ್ಯ ರಥೋತ್ಸವ ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ನಗರದ ಬ್ರಹ್ಮಪುರ ಬಡಾವಣೆಯ ರಾಘವೇಂದ್ರ ಕಾಲೋನಿಯಲ್ಲಿರುವ ರುಕ್ಮಿಣಿ ವಿಠಲ ಮಂದಿರದಲ್ಲಿ 354ನೇ ಆರಾಧನಾ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಇಂದು ಮಧ್ಯಾರಾಧನೆ ಹಿನ್ನೆಲೆ ಭವ್ಯ ರಥೋತ್ಸವ ನೆರವೇರಿಸಲಾಯಿತು. ಭಕ್ತರೆಲ್ಲ ಸೇರಿಕೊಂಡು ರಥ ಎಳೆಯುವ ಮೂಲಕ ರಾಯರ ಕೃಪೆಗೆ ಪಾತ್ರರಾದರು. ಈ ವೇಳೆ ಮಾತನಾಡಿದ ಅರ್ಚಕ ವಿನೋದ್ ಆಚಾರ್ಯ ಗಲ್ಗಲಿ ಅವರು, ಗುರು ರಾಘವೇಂದ್ರರ ಆರಾಧನಾ ಮಹೋತ್ಸವವು ದೇಶದಾದ್ಯಂತ ಆಚರಣೆ ಮಾಡಲಾಗುತ್ತಿದ್ದು, ಮನೆ ಮಠಗಳಲ್ಲಿ ಅಷ್ಟೇ ಅಲ್ಲದೆ ಮನ ಮಂದಿರದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಆರಾಧನೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ 50 ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗಳವರ 354ನೆಯ ಆರಾಧನಾ ಮಹೋತ್ಸವ. ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಊರುಗಳಲ್ಲಿ, ದೇಶಗಳಲ್ಲಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಭಕ್ತರು ಕೂಡ ಅತ್ಯಂತ ವೈಭವದಿಂದ ತಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಕೇವಲ ಮನೆ ಮಠಗಳಲ್ಲಷ್ಟೇ ಅಲ್ಲ, ಎಲ್ಲರ ಮನ ಮಂದಿರಗಳಲ್ಲಿಯೂ ಕೂಡ ರಾಘವೇಂದ್ರ ಸ್ವಾಮಿಗಳವರನ್ನು ಅಷ್ಟೇ ಭಕ್ತಿಯಿಂದ ಎಲ್ಲರೂ ಕೂಡ ತಾವು ಆರಾಧನೆಯನ್ನು, ಅವರ ಭಜನೆಯನ್ನು, ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. 354 ವರ್ಷಗಳಾಯಿತು ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನಸ್ಥರಾಗಿ. ಇಲ್ಲಿಯ ಪರ್ಯಂತರವಾಗಿಯೂ ಕೂಡ ಯಾರು ಏನು ಅಪೇಕ್ಷೆಯನ್ನು ಪಡ್ತಾರೆ, ಕೇಳಿದ ಎಲ್ಲ ಭಕ್ತರಿಗೂ ತಾವು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದಲೇ ಅವರ ಸ್ತೋತ್ರದಲ್ಲಿ ಹೇಳ್ತಾರೆ, ಅಪೇಕ್ಷಿತ ಪ್ರದಾತಾನ್ಯ ಅಂತ. ಯಾರು ಏನು ಅಪೇಕ್ಷೆಯನ್ನು ಪಡ್ತಾರೆ ಅವರೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳವರು ಅವರ ಮನಸ್ಸಿನ ಇಷ್ಟಾರ್ಥಗಳನ್ನು ಪೂರ್ಣವನ್ನು ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಇಷ್ಟು ಭಕ್ತ ಸಾಗರವೇ ಅದೆಲ್ಲದಕ್ಕೂ ಸಾಕ್ಷಿಯಾದದ್ದು. ಹಾಗಾಗಿ ಅಂತಹ ರಾಘವೇಂದ್ರ ಸ್ವಾಮಿಗಳವರು ಅವರ ಬೃಂದಾವನ ಪ್ರತೀಕವಲ್ಲ, ಮನೆಯಲ್ಲಿ ಒಂದು ಫೋಟೋ ಇಟ್ಟು ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅವರ ಮನಸ್ಸಿನ ಅಭೀಷ್ಟಗಳನ್ನು ಪೂರ್ಣ ಮಾಡಿ ಅನುಗ್ರಹವನ್ನು ಮಾಡುವಂತಹ ಕಲಿಯುಗ ಕಾಮಧೇನು ಕಲ್ಪವೃಕ್ಷ ರಾಘವೇಂದ್ರ ಸ್ವಾಮಿಗಳವರು. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯನ್ನು ಪ್ರತಿ ವರ್ಷವೂ ಕೂಡ
ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಬ್ರಹ್ಮಪುರದ ಉತ್ತರಾದಿ ಮಠದಲ್ಲಿ ವಿಶೇಷವಾಗಿ ಆಚರಣೆಯನ್ನು ನಡೀತಾ ಇದೆ. ನಿನ್ನೆ ಇವತ್ತು ನಾಳೆ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾಗಿ ಅನ್ನ ದಾಸೋಹ, ಅನ್ನದಾನದ ಅನ್ನ ಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳೆಲ್ಲವೂ ಕೂಡ ವಿಶೇಷವಾಗಿ ನಡೀತಾ ಇದೆ. ಇವತ್ತಿನ ಒಂದೇನು ಮಧ್ಯಾರಾಧನೆ ಮಹೋತ್ಸವದಂದು ಬೆಳಗ್ಗೆ ರಥಾಂಗ ಹೋಮ ಮತ್ತು ಅಷ್ಟೋತ್ತರ ಪಾರಾಯಣ ಎಲ್ಲ ಭಕ್ತರಿಂದ, ಆಮೇಲೆ ಈಗ ರಜತ ಮಹಾರಥೋತ್ಸವ ಈಗ ಜರುಗ್ತಾ ಇದೆ. ಹೀಗೆ ಸಾಯಂಕಾಲ ಅನೇಕ ಭರತನಾಟ್ಯ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಬಡಾವಣೆಯ ಎಲ್ಲ ಭಕ್ತರ ಒಂದು ವಿಶೇಷ ಸಹಾಯ ಸಹಕಾರದಿಂದ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ಭಕ್ತರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವರ ಎಲ್ಲರ ಮನಸ್ಸಿನ ಅಭಿಷ್ಟಗಳನ್ನು ಪೂರ್ಣವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಆ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಕೃಪಾ ಕಟಾಕ್ಷ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ರುಕ್ಮಿಣಿ ವಿಠ್ಠಲ ಮಂದಿರ ಉತ್ತರಾದಿ ಮಠ, ಇಲ್ಲಿ ವ್ಯವಸ್ಥಾಪಕರು ವಿನೋದಾಚಾರ ಗಲಗಲಿ. ರಾಯರ ದರ್ಶನ ಪಾಪ ವಿಮೋಚನ ಮಂಗಳಾಭರಣ ಪೂರ್ಣ, ದೇವರ ಪ್ರೇರಣೆ ನಡೆಸುವ ಯತಿಗಳ ದರ್ಶನ ಕೋಟಿ ಪುಣ್ಯ. ಭಾಗ್ಯವಿದು ಸೌಭಾಗ್ಯವಿದು ಬೃಂದಾವನ ನಮ್ಮ ಮುಂದೆ, ಮಂಗಳವೇ ಗುರು ಸತ್ಪದವೇ ರಾಘವೇಂದ್ರ ಜಯವೇ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಮಂತ್ರಾಲಯ ಜಯ ತುಂಗಾ ಜಲ ಜಯ ಶ್ರೀ ಜಯ ರಾಘವೇಂದ್ರ, ಶ್ರೀಹರಿ ಜಯ ಜಯ ಗೋ. ರಾಯರ ದರ್ಶನ ಪಾಪ ವಿಮೋಚನ ಮಂಗಳಾಭರಣ ಪೂರ್ಣ, ದೇವರ ಪ್ರೇರಣೆ ನಡೆಸುವ ಯತಿಗಳ ದರ್ಶನ ಕೋಟಿ ಪುಣ್ಯ. ಭಾಗ್ಯವಿದು ಸೌಭಾಗ್ಯವಿದು ಬೃಂದಾವನ ನಮ್ಮ ಮುಂದೆ, ಮಂಗಳವೇ ಗುರು ಸತ್ಪದವೇ ರಾಘವೇಂದ್ರ ಜಯವೇ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಮಂತ್ರಾಲಯ ಜಯ ತುಂಗಾ ಜಲ ಜಯ ಶ್ರೀ ಜಯ ರಾಘವೇಂದ್ರ, ಶ್ರೀಹರಿ ಜಯ ಜಯ ಗೋ. ರಾಯರ ದರ್ಶನ ಪಾಪ ವಿಮೋಚನ ಮಂಗಳಾಭರಣ ಪೂರ್ಣ, ದೇವರ ಪ್ರೇರಣೆ ನಡೆಸುವ ಯತಿಗಳ ದರ್ಶನ ಕೋಟಿ ಪುಣ್ಯ. ಭಾಗ್ಯವಿದು ಸೌಭಾಗ್ಯವಿದು ಬೃಂದಾವನ ನಮ್ಮ ಮುಂದೆ, ಮಂಗಳವೇ ಗುರು ಸತ್ಪದವೇ ರಾಘವೇಂದ್ರ ಜಯವೇ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಮಂತ್ರಾಲಯ ಜಯ ತುಂಗಾ ಜಲ ಜಯ ಶ್ರೀ ಜಯ ರಾಘವೇಂದ್ರ, ಶ್ರೀಹರಿ ಜಯ ಜಯ ಗೋ. सत्यधर्मरताय च भजतां कल्पवृक्षाय
मन्त्रालय जय तुङ्गा जल जय श्री जय राघवेन्द्र श्रीहरि जय. ಸಮಾರಂಭದಲ್ಲಿ ದೇವಸ್ಥಾನ ಸಮಿತಿ ಮುಖಂಡರು, ಗಣ್ಯರು ಹಾಗೂ ಬಡಾವಣೆಯ ಅನೇಕ ಭಕ್ತರು ಭಾಗವಹಿಸಿ ರಾಯರ ದರ್ಶನ ಪಡೆದುಕೊಂಡರು. ಶಿಕ್ಷಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಆಗಸ್ಟ್ 12ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಮುಖಂಡರು ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಯ್ಯ ಗುತ್ತೇದಾರ್, ಶೇಖ್ ಮುಜಿಬ್, ಎಡಿ ಭಾಷಾ ಅವರು ಶಿಕ್ಷಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಆಗಸ್ಟ್ 12ರಂದು ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಮುಖ್ಯವಾಗಿ C&R ರೂಲ್ ತಿದ್ದುಪಡಿ ಮಾಡುವುದು ಹಾಗೂ ಅನ್ಯ ಕಾರ್ಯಗಳಿಗೆ ಶಿಕ್ಷಕರನ್ನು ಬಳಸದಂತೆ ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ನಮ್ಮ ರಾಜ್ಯ ಸಂಘದ ಕಾರ್ಯಕಾರಿ ಸಮಿತಿ ಸಭೆ ನಿರ್ಣಯದಂತೆ ಹಾಗೆಯೇ ಜಿಲ್ಲಾ ಕಾರ್ಯಕಾರಿ ಸಮಿತಿ ನಿರ್ಣಯದಂತೆ ಬಹುಮುಖ್ಯವಾಗಿ ಶಿಕ್ಷಕರ ಒಂದು 3 ಬೇಡಿಕೆಗಳನ್ನು ಮುಂದಿಟ್ಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ನಾಳೆ 12ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ, ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಮತ್ತು ಮಾನ್ಯ ಉಪನಿರ್ದೇಶಕರ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಿಗೂ ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ಇದು ಈ ವಿಷಯಗಳ ಅಂದರೆ ಈ 3 ವಿಷಯಗಳ ಕುರಿತು ಯಾವ 3 ವಿಷಯಗಳಪ್ಪ ಅಂತಂದರೆ C&R ರೂಲನ್ನು ತಕ್ಷಣವೇ ತಿದ್ದುಪಡಿ ಮಾಡಬೇಕು. ಜೊತೆಗೆ ಸುದೀರ್ಘವಾಗಿ ಏನು ನೆನೆಗುದಿ ಬಿದ್ದಿರ್ತಕ್ಕಂಥ ಬಡ್ತಿ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು. ವಿಶೇಷವಾಗಿ ಅನ್ಯ ಕಾರ್ಯ ನಿಮಿತ್ತ ಶಿಕ್ಷಕರಿಗೆ ಬೋಧಕೇತರ ಕೆಲಸಗಳು ಹೆಚ್ಚಾಗಿವೆ, ಅವನ್ನ ತಕ್ಷಣದಿಂದನೇ ರದ್ದು ಮಾಡಿ ಬೋಧಕ ಕೆಲಸಗಳನ್ನು ಮಾತ್ರ ನೀಡಬೇಕು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿಷಯ ಇಟ್ಕೊಂಡು ನಾವಿತ್ತು ರಾಜ್ಯ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಇವತ್ತು ನಾಳೆ 12ನೇ ತಾರೀಕು ಒಂದು ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ CS ಅವರು, DDP ಅವರಿಗೆ ಮನವಿ ಪತ್ರ ಕೊಡೋಕ್ಕಿಂತ ಪೂರ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ಸರ್ಕಾರದ ಘನತೆವೆತ್ತ ಸನ್ಮಾನ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ವಿಶೇಷವಾಗಿರ್ತಕ್ಕಂಥ ಮುತುವರ್ಜಿ ವಹಿಸಿ C&R ರೂಲನ್ನು ತಿದ್ದುಪಡಿ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಇವತ್ತು ರಾಜ್ಯ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಏನು ಈ C&R ರೂಲ್ ಅಂತಕ್ಕಂಥದ್ರ ಬಗ್ಗೆ ನಾವು ಕಳೆದ ವರ್ಷ 2024 ಸೆಪ್ಟೆಂಬರ್ 4ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಮಾಡಿ ಸರ್ಕಾರದ ಕಣ್ತರಿಸಿರ್ತಕ್ಕಂಥದ್ದಿದೆ. 1 ತಿಂಗಳ ಕಾಲಾವಕಾಶ ಕೇಳಿದ್ರು ಸರ್ಕಾರ, 1 ತಿಂಗಳು ಹೋಗಿ 11 ತಿಂಗಳು ಮುಗಿತಾ ಬಂತು. ಯಾವುದೋ ನಮ್ಮ ಬೇಡಿಕೆಗಳ ಚಕಾರತ್ತಾ ಇಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು C&R ತಿದ್ದುಪಡಿ ಬಗ್ಗೆ ತಕ್ಷಣವೇ ಗಮನ ಹರಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ನಾವು ಕಲಬುರಗಿ ಜಿಲ್ಲಾ ಶಿಕ್ಷಕರ ಸಂಘದ ಪರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಒಂದು ವೇಳೆ ಮಾಡದೇ ಇದ್ರೆ ಹಂತ ಹಂತವಾಗಿ ನಾವು ಇಡೀ ರಾಜ್ಯದಲ್ಲಿ ಶಿಕ್ಷಕರ ದಿನಾಚರಣೆ ಮುನ್ನಾ ದಿನವಾಗಿ ಶಿಕ್ಷಕರ ದಿನಾಚರಣೆ ಬಹಿಷ್ಕರಿಸುವ ಮುಖೇನ ರಾಜ್ಯ ಸರ್ಕಾರಕ್ಕೆ, ಶಿಕ್ಷಣ ಇಲಾಖೆಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಿಗೆ ಹೇಳಿಕ್ ಬಯಸ್ತಾ ಇದ್ದೇನೆ. ಸರ್, ನನ್ನ ಹೆಸರು ಮಲ್ಲಯ್ಯ ಗುತ್ತೇದಾರ್, ಜಿಲ್ಲಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲೆ. ಈ ಜಿಲ್ಲೆಯ ಸಮಸ್ತ ಶಿಕ್ಷಕರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಏನಪ್ಪಾ ಅಂತಂದ್ರೆ ಬಹಳ ದಿನಗಳಿಂದ ನೆನಗುದಿ ಬಿದ್ದಿರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಬೇಡಿಕೆ ಏನಪ್ಪಾ ಅಂತಂದ್ರೆ C&R ರೂಲ್. C&R ರೂಲ್ ಅನ್ನ ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಲೇಬೇಕು. ಆ ಒಂದು ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ವಿಶೇಷವಾಗಿ ಶಿಕ್ಷಣ ಇಲಾಖೆ ಕಣ್ತರಿಸುವ ಸಲುವಾಗಿ ಕಲಬುರಗಿ ಜಿಲ್ಲೆಯ ಸಮಸ್ತ PST ಶಿಕ್ಷಕರು, ಇವತ್ತು ಪದವೀಧರಾಗಿರ್ಬೋದು, PST ಸೀನಿಯರ್ ಟೀಚರ್ಸ್ ಆಗಿರ್ಬೋದು, ನಾವೆಲ್ಲರೂ ಕೂಡ ನಾಳೆ 1 ದಿನ ರಜೆ ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪಂಚಾಯತ್ CS ಅವರು, ಮಾನ್ಯ ಉಪನಿರ್ದೇಶಕರ ಮುಖೇನ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಾಗಿದೆ. ಪ್ರಯುಕ್ತ ಕಲಬುರಗಿ ಜಿಲ್ಲೆಯ ಎಲ್ಲ ಶಿಕ್ಷಕರು ಮತ್ತು ಸಂಘಟನೆ, ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಶಿಕ್ಷಕರು, CRP, BRP, ECO, BRT ನನ್ನ ಸ್ನೇಹಿತರು ಈ ಒಂದು ಮನವಿ ಪತ್ರದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಡೀ ರಾಜ್ಯಕ್ಕೆ ಕಲಬುರಗಿ ಜಿಲ್ಲೆಯ ಶಿಕ್ಷಕರ ಶಕ್ತಿ ಏನಿದೆ ಅಂತಕ್ಕಂಥದ್ದನ್ನ ತೋರಿಸ್ಕೊಳ್ಳೋಣ ಅಂತಕ್ಕಂಥ ಕಳಕಳಿಯಾಗಿರ್ತಕ್ಕಂಥ ಮನವಿ ಮಾಡ್ತಾ ಇದ್ದೀನಿ ಸರ್. अस्सलामु अलैकुम रहमतुल्लाहि व बरकातुहू। कर्नाटक प्राइमरी स्कूल टीचर एसोसिएशन बेंगलुरु आज गुलबर्गा में क्या है मीडिया करने की वजह यह है कि प्राइमरी टीचर्स के तकरीबन क्या है मालूम प्रॉब्लम्स क्या है हल नहीं हो रहे। उसी तरह C&R रूल 1 to 5th के जो टीचर्स है PST बोलते हैं उनको क्या है मालूम 6 to 8th में क्या है कन्वर्ट करो बोल के 1 साल से
हमने क्या है गवर्नमेंट से मुताबिला किया है, आज करता हूँ कल करता हूँ बोल के पूरा 1 साल होने आया, तो भी क्या है अभी तक करे नहीं। आज क्या है हमारे स्टेट प्रेसिडेंट चंद्रशेखर नुगली साहब के डायरेक्शन में क्या है हमने डिस्ट्रिक्ट लेवल पे क्या है मालूम एक मीटिंग बुला के प्रोसीडिंग करके कल तमाम टीचर्स जितने भी हमारे टीचर्स के जो पीएसटी टीचर्स हैं उनको ट्रांसफ़र में पोस्टिंग भी नहीं मिल रही और उनको परमिशन भी नहीं दे रहे, क्योंकि जितने भी हमारे पास प्राइमरी स्कूल टीचर्स है हम 1 to 8 तक पढ़ाने के वास्ते हमारे को अपॉइंटमेंट लिए हुए हैं। आज तकरीबन टीचर्स क्या है मालूम ग्रेजुएट है, पीएचडी है, वो टीचर्स जितने भी ग्रेजुएट है तो भी क्या है 2-3 साल से हमको परमिशन भी नहीं मिल रहा। उसके वजह से क्या है मालूम ये सीए एंड ऑल रूल तितपड़ी होने के बाद हम जब तक तितपड़ी नहीं होता जब तक क्या है अंतवागी बोले तो क्या है थोड़ा थोड़ा हमने क्या है मालूम स्ट्राइक के लेवल पे हमने क्या है हर एक स्कूल पे क्या है मालूम हर एक डिस्ट्रिक्ट में हर एक क्या है मालूम तालुके लेवल पे क्या है मालूम स्ट्राइक करने वाले हैं। कल क्या है 12/8/2025 के दिन डीसी ऑफिस में क्या है मालूम तमाम पीएसटी टीचर्स गुलबर्गा डिस्ट्रिक्ट के तमाम हमारे एसोसिएशन के जितने भी टीचर्स के जरिए प्रतिनिधि क्या है मालूम ऐक्य वैसा है और नाम निर्देशन है और तकरीबन एसोसिएशन वाले क्या है मिलके कल क्या है 12/8/2025 को एक बड़े पैमाने पे पूरे टीचर्स क्या है लीव डाल के तकरीबन क्या है टीचर्स जमा होके हमारे डिस्ट्रिक्ट अध्यक्ष मल्लाया गुत्तेदार के नेतृत्व में क्या है मालूम डिस्ट्रिक्ट से क्या है एक मेमोरंडम डीसी मैडम को मेमोरंडम दे रहे और सीएस को भी क्या है मालूम मेमोरंडम दे रहे और हमारे मुख्यमंत्री साहब क्या है डीडीपीआई को भी दे रहे हैं हमारे मुख्यमंत्री साहब और हमारे एजुकेशन मिनिस्टर। ये हमारे पूरे टीचर्स के क्या है जितने भी जो बेडिके है उसको हल करना बोल के मैं टीचर्स से क्या है अपील कर रहा हूँ कि कल टाइम पे क्या है आप 3 बजे क्या है पहुँचिए और पूरे टीचर्स क्या है एक दिन अपना लीव डाल के तमाम टीचर्स का जो भी बेडिके है उसके लिए मेमोरंडम देना है। शुक्रिया। आज जो है यहाँ पर श्री मल्लाया गुत्तेदार प्राइमरी टीचर एसोसिएशन के सदर गुलबर्गा इन्होंने प्रेस मीट में हम उर्दू वालों को भी क्या है यहाँ पर शिरकत फरमाए, मैं पहले क्या है उन तमाम का शुक्रिया अदा करता हूँ और साथ ही साथ आपको ये वादा दिलाता हूँ कि हम लास्ट ईयर फ्रीडम पार्क बेंगलुरु में बहुत क्या है कसीर तादाद में उर्दू टीचर्स भी वहाँ पर शिरकत फरमाए और हमारे मांगे जो है मुनसिफाना तरीके के मांगे हैं। इसमें कोई क्या है किसी तरह से यानी गैर मुनसिफाना तरीके के कोई भी क्या है हम मांगे इनके सामने नहीं रखे। सी एंड आर रूल उसमें तब्दीली करना और हमारे कई टीचर्स बगैर प्रमोशन के रिटायर्ड हो रहे हैं, प्रमोशन देना और 1 to 7 बोल के हम अपार्टमेंट हो गए, इसलिए इसको क्या है बरकरार रखना। ये 3 मांगे जो है हमारे यहाँ पर क्या है हमारे मल्लाया गुत्तेदार जिला अध्यक्ष के जो सदारत में आज यहाँ जो प्रेस मीट कर रहे हैं, मैं इस प्रेस मीट में ये वादा दिलाता हूँ कि गुलबर्गा के तमाम उर्दू टीचर आपके साथ में हैं। शुक्रिया। मेरा नाम एडी बादशाह, उर्दू टीचर एसोसिएशन डिस्ट्रिक्ट प्रेसिडेंट। ಸುದ್ದಿಗೋಷ್ಠಿಯಲ್ಲಿ ಸಂಘದ ಮುಖಂಡರು ಹಾಗೂ ಅನೇಕ ಶಿಕ್ಷಕರು ಹಾಜರಿದ್ದರು. ಕಲಬುರಗಿ ನಗರದ ನ್ಯೂ ಜೇವರ್ಗಿ ಕಾಲೋನಿಯಲ್ಲಿರುವ ಗುರು ರಾಘವೇಂದ್ರ ದೇವಸ್ಥಾನದಲ್ಲಿ ಆರಾಧನಾ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ನಗರದ ನ್ಯೂ ಜೇವರ್ಗಿ ಕಾಲೋನಿಯಲ್ಲಿರುವ ಗುರು ರಾಘವೇಂದ್ರ ದೇವಸ್ಥಾನದಲ್ಲಿ ಆರಾಧನಾ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಗುರು ರಾಘವೇಂದ್ರರ ವಿಶೇಷ ಪೂಜೆ ಕೈಂಕರ್ಯಗಳು ಜರುಗಿದವು. ಬಳಿಕ ನಡೆದ ರಥೋತ್ಸವದಲ್ಲಿ ಸಾವಿರಾರು ಜನ ಭಕ್ತರು ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾದರು.
ರಥೋತ್ಸವದಲ್ಲಿ ದೇವಸ್ಥಾನ ಸಮಿತಿ ಮುಖಂಡರು, ಅರ್ಚಕರು ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದ್ದರು. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ 52 ಭಾಗ್ಯವಂತಿ ನಗರಕ್ಕೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆ ಆಲಿಸಿದರು. ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ 52ರ ಭಾಗ್ಯವಂತಿ ನಗರದಲ್ಲಿ ಸಾರ್ವಜನಿಕ ಚರಂಡಿ ನೀರು ಶೇಖರಣೆಗೊಂಡು ದಿನನಿತ್ಯವೂ ಸಮಸ್ಯೆ ಅನುಭವಿಸುತ್ತಿದ್ದು, ಅದನ್ನು ಗಮನಿಸಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಬಡಾವಣೆಗೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಿಂದಲೇ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕರೆ ಮಾಡಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಧರ್ಮರಾಜ್ ಬಿ ಹೆರೂರ್ ಅಧ್ಯಕ್ಷರು, ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗ ಕಲಬುರಗಿ, ಅನಿತಾ ಮೇಡಂ, ಗಂಗಾಧರ್ ಹಿರೇಮಠ್, ರಾಜಶೇಖರ್ ವಿಭೂತಿ, ವಿನಾಯಕ್ ಕುಮಾರ್, ಅಮೃತ್ ಬೆಳಂಗಿ, ರಮೇಶ್, ರಾಜು ಗುತ್ತೇದಾರ್, ಶಂಕರ್ ರಾವ್, ಶಿವಲಿಂಗಪ್ಪ ಹಾಗೂ ರಮೇಶ್ ಹಾಗೂ ಇನ್ನಿತರ ಕಾಂಗ್ರೆಸ್ ಮುಖಂಡರು ಹಾಗೂ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮಹಾತ್ಮ ಬಸವೇಶ್ವರ ನಗರದಲ್ಲಿ ಗುರುರಾಯರ ಆರಾಧನೆ. ಆಗಸ್ಟ್ 19ರಂದು ಬೆಂಗಳೂರಿನಲ್ಲಿ ಕುರಿಗಾಯಿಗಳ ಬೃಹತ್ ಪ್ರತಿಭಟನೆ. ಬಸವರಾಜ್ ಮದ್ರಿಕಿ ಸುದ್ದಿಗೋಷ್ಠಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ಸಮಾರಂಭದ ಹಿನ್ನೆಲೆ ಅದ್ದೂರಿ ರಥೋತ್ಸವ ಜರುಗಿತು. ಶ್ರೀ ಗುರು ಸಾರ್ವಭೌಮ ಟ್ರಸ್ಟ್ ವತಿಯಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾದ 3 ದಿನದ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದ್ದು, 2ನೇ ದಿನದ ಆರಾಧನಾ ಮಹೋತ್ಸವದ ಹಿನ್ನೆಲೆ ಭವ್ಯ ರಥೋತ್ಸವ ಜರುಗಿತು. ಮಧ್ಯಾರಾಧನೆ ಹಿನ್ನೆಲೆ ರಾಯರಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಪ್ರವಚನ, ತೀರ್ಥ ಪ್ರಸಾದ, ಕುಂಕುಮಾರ್ಚನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿದ್ದು, ಇಂದು ಆರಾಧನಾ ಮಹೋತ್ಸವ ಹಿನ್ನೆಲೆ ಭವ್ಯ ರಥೋತ್ಸವ ನೆರವೇರಿಸಲಾಯಿತು ಎಂದು ದೇವಸ್ಥಾನ ಸಮಿತಿ ಮುಖಂಡರು ತಿಳಿಸಿದರು.
पूज्याय राघवेंद्राय सत्यधर्मरताय च ಭಜಿತಾಂ ಕಲ್ಪವೃಕ್ಷ ಕಾಮಧೇನುವೆ. ನಮ್ಮ ಬಸವೇಶ್ವರ ಕಾಲನಿ ರಾಯರ ಮಠದ ಈ 38ನೇ ವರ್ಷದ ಆರಾಧನೆ ಮಹೋತ್ಸವವನ್ನು ವಿಜೃಂಭಣೆಯಾಗಿ ನಡೆಸುತ್ತದೆ. ಬೆಳಗ್ಗೆ ಇಲ್ಲ ಸುಪ್ರಭಾತದಿಂದ ಶುರುವಾಗುತ್ತದೆ. ಆಮೇಲೆ ಪಾರಾಯಣ, ಆಮೇಲೆ ಪಂಚಾಮೃತ ಅಭಿಷೇಕ, ಆಮೇಲೆ ಪಲ್ಲಕ್ಕಿ ಸೇವೆ, ಆಮೇಲೆ 5 ಮಂದಿ ಬ್ರಾಹ್ಮಣರಿಗೆ ಅಲಂಕಾರ ಸೇವೆಯನ್ನು ಮಾಡ್ತೇವೆ ಡೈಲಿ 3 ದಿನ. ಇವತ್ತು ಮಧ್ಯಾರಾಧನೆ, ನಾಳೆ ಲಾಸ್ಟ್ ಕೊನೆಯದು. ಇವತ್ತಂದ್ರೆ ರಥೋತ್ಸವ ಇರ್ತದೆ ವಿಶೇಷವಾಗಿ. ಈ ಸಲ ಏನಂದರೆ ನಮ್ಮ ರಾಯರ ಮಠ ರಿನಿವೇಷನ್ ಮಾಡಿದ್ದೀವಿ. ಸುಮಾರಾಗಿ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಭಕ್ತಾದಿಗಳು ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಇದು ಮಾಡಿದ್ವಿ, ಒಂದು ರಿನಿವೇಷನ್ ಮಾಡಿ ಈ ಸಲ ಒಂದು ಬೇರೆ ವೈಭವವನ್ನು ಮಾಡ್ತಾಯಿದ್ದೀವಿ. ಈ ಸುಮಾರು ದಿನ ನಿನ್ನೆ ಒಂದು 1,500 ಜನ, ಇವತ್ತೂ ಒಂದು 2,000 ಜನ ಆಗ್ಬೋದು ಅಂತ ನಮ್ಮದು ಇದೆ. ಎಲ್ಲರಿಗೂ ತೀರ್ಥ ಪ್ರಸಾದ ಎಲ್ಲರೂ ಯಥಾ ರೀತಿ ನಡೀತಾ ಇದೆ. ಮಾಡುವಾಗ ವೆಂಕಟರಮಣನ ಶ್ರೀದೇವಿ ಭೂದೇವಿ ಸಹಿತ ವೆಂಕಟರಮಣನನ್ನು ಆ ರಾಯರ ಹಿಂದುಗಡೆ ಸ್ಥಾಪನಾ ಮಾಡಿದ್ದೇವೆ. ಅದು ಮೂರ್ತಿ ಕೂಡ ಭಾಳ ಚೆನ್ನಾಗಿ ಇದಾಗ್ತದೆ. ಈಗ ಅರ್ಚಕರು ಸುದಾ ಇಲ್ಲಿ ಸರಿಯಾಗಿ ಕೆಲಸ ಮಾಡಿಕೊಂಡು ಆ ರಾಯರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಮೂಳಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಃ. ಸತ್ಯಾಭಿದ್ಧ ಕರಾಬ್ಜೋತಾನ್ 50 ವರ್ಷ ಪೂಜಕಾನ್ ಸತ್ಯಪ್ರಮೋ ತೀರ್ಥಾರ್ಯಾನ್ ನೌಮಿನ್ಯಾಸುದಾರತಾನ್. ಹರಿ ಓಂ. ನನ್ನ ಹೆಸರು ಕಲ್ಯಾಣಾಚಾರ್ಯ ಜೋಶಿ ಅಂಥೇಳಿ. ನಾನು ಈ ಗುಡಿ ಯಾವತ್ತಿನಿಂದ ಸ್ಥಾಪನೆ ಆಗಿದೆ ಆವತ್ತಿನಿಂದ ನಾನು 7 ವರ್ಷ ಅರ್ಚಕನಾಗಿ ಇಲ್ಲಿ ಕೆಲಸ ಮಾಡಿದ್ದೇನೆ. ಈ ರಾಯರ ವೃಂದಾವನ ಮೊದಲಿನ ವೃಂದಾವನ ಸ್ವಲ್ಪ ಬಾಗಿತ್ತು ಅಂತ ತಿಳ್ಕೊಂಡು ಇದು ರೆನೋವೇಷನ್ ಆದಮೇಲೆ ಹೊಸ ವೃಂದಾವನವನ್ನು ಪುನಃ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದು ಮೊದಲು ಪ್ರತಿಷ್ಠಾಪನೆ ಆಗಿದ್ದು 1988 ಫೆಬ್ರವರಿ 7 ತಾರೀಕು ಆಗಿತ್ತು. ಈಗ 39 ವರ್ಷದಿಂದ ಈ ಮಠ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಈಗ ಆರಾಧನೆ ಪ್ರತಿ ವರ್ಷವೂ 3 ದಿವಸ ನಾವು ಆರಾಧನೆಯನ್ನು ಮಾಡ್ತೇವೆ. ನಿನ್ನೆ ಪೂರ್ವಾರಾಧನೆ ಆಯಿತು, ಇವತ್ತು ಮಧ್ಯಾರಾಧನೆ ರಥೋತ್ಸವ ಸಹಿತವಾಗಿ. ಆಮೇಲೆ ಅಲಂಕಾರ, ಬ್ರಾಹ್ಮಣರ ಅಲಂಕಾರ ಸೇವಾ ಆಗ್ತದೆ, ರಾಯರಿಗೆ ಅಲಂಕಾರ ಸೇವಾ ಆಗ್ತದೆ. ಇದು 354ನೇ ರಾಯರ ಆರಾಧನೆ. ರಾಯರ ಮೂಲ ವೃಂದಾವನ ಮಂತ್ರಾಲಯದಲ್ಲಿದೆ. ಅದು 354ನೇ ವರ್ಷದ್ದು. ಅವರ ವೃಂದಾವನಸ್ಥರಾಗಿ 354 ವರ್ಷ ಆಯಿತು. ಆ ಆರಾಧನೆಯನ್ನು ಇವತ್ತು ನಾವು ಇಲ್ಲಿ ವಿಜೃಂಭಣೆಯಿಂದ ಭಕ್ತರ ಸಹಕಾರದಿಂದ ನಾವೆಲ್ಲ ಮಾಡ್ತಾ ಇದ್ದೇವೆ. ಈ ರೀತಿ ಈ ಮಠದ ವೃತ್ತಾಂತ. ಇಲ್ಲಿ ಅತಿ ಸನ್ನಿಧಾನ ಇರೋದರಿಂದ ಇದು ಏಕಶಿಲಾ ವೃಂದಾವನ. ಅದಕ್ಕೆ ಇಲ್ಲಿ ರಾಯರ ಸನ್ನಿಧಾನ ಹೆಚ್ಚಿಗಿದೆ ಅಂತ ಒಂದು ದೃಷ್ಟಾಂತ ಹೇಳಬೇಕು ಅಂತಂದರೆ, ಇಲ್ಲಿ ಬಂದವರೆಲ್ಲ ಏನು ಬೇಡ್ಕೋತಾರೆ ಅದು ಅವ್ರ ಮನಸ್ಸಿಗೆ ತಕ್ಕಂತೆ ಆ ಕೆಲಸಗಳು ಆಗಿ ಹೋಗ್ತವೆ. ಅದರಿಂದ ಇಲ್ಲಿ ನಮಗೆ ಈ ರಾಯರ ವೃಂದಾವನದಲ್ಲಿ ಸನ್ನಿಧಾನ ರಾಯರು ಇಲ್ಲಿ ಪ್ರತ್ಯಕ್ಷವಾಗಿ ಇದ್ದಾರೆ ಅಂತ ತಿಳ್ಕೊಂಡು ನಮಗೆ ಭಾಸ ಆಗ್ತದೆ, ನಮಗೆ ಹೆಮ್ಮೆನೂ ಅನ್ನಿಸ್ತದೆ. ಕೃಷ್ಣ ಅರ್ಪಣ ಹೇಳಿನಿ. ರಾಯರ ದರ್ಶನ ಪಾಪ ವಿಮೋಚನ ಮಂಗಳಾಭರಣ ಪೂರ್ಣ. ದೇವರ ಪ್ರೇರಣೆ ನಡೆಸುವ ಯತಿಗಳ ದರ್ಶನ ಕೋಟಿ ಪುಣ್ಯ. ಭಾಗ್ಯವಿದು ಸೌಭಾಗ್ಯವಿದು ಬೃಂದಾವನ ನಮ್ಮ ಮುಂದೆ. ಮಂಗಳವೇ ಗುರು ಸತ್ಪದವೇ ರಾಘವೇಂದ್ರ ಜಯವೇ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಮಂತ್ರಾಲಯ ಜಯ ತುಂಗಾ ಜಲ ಜಯ ಶ್ರೀ ಜಯ ರಾಘವೇಂದ್ರ. ಶ್ರೀಹರಿ ಜಯ ಜಯ ಗೋ. ರಾಯರ ದರ್ಶನ ಪಾಪ ವಿಮೋಚನ ಮಂಗಳಾಭರಣ ಪೂರ್ಣ. ದೇವರ ಪ್ರೇರಣೆ ನಡೆಸುವ ಯತಿಗಳ ದರ್ಶನ ಕೋಟಿ ಪುಣ್ಯ. ಭಾಗ್ಯವಿದು ಸೌಭಾಗ್ಯವಿದು ಬೃಂದಾವನ ನಮ್ಮ ಮುಂದೆ. ಮಂಗಳವೇ ಗುರು ಸತ್ಪದವೇ ರಾಘವೇಂದ್ರ ಜಯವೇ. पूज्याय राघवेन्द्राय सत्यधर्मरताय च भजतां कल्पवृक्षाय
जय तुङ्गा जल जय श्री जय राघवेन्द्र श्रीहरि जय जय गो. ಸಮಾರಂಭದಲ್ಲಿ ಸದಾನಂದ್ ಅಗ್ನೋತ್ರಿ, ರಂಗನಾಥ್ ದೇಸಾಯಿ, ಮೋಹನ್ ರಾವ್ ಪಾಟೀಲ್, ರಾಘವೇಂದ್ರ ಬೋರಳ್ಕರ್, ದಿಲೀಪ್ ಕುಲಕರ್ಣಿ, ಪ್ರಶಾಂತ್ ಪಾಟೀಲ್, ಭರತೇಶ್ ಕಲ್ಯಾಣ್ ಆಚಾರ್, ಸಂಜೀವ್ ರೆಡ್ಡಿ, ದತ್ತು ಫಡ್ನೀಸ್ ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದ್ದರು. ಆಗಸ್ಟ್ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಕುರಿಗಾಯಿಗಳ ಐತಿಹಾಸಿಕ ಚಳುವಳಿ ಕುರಿಗಾರರ ನಡಿಗೆ ವಿಧಾನಸೌಧದ ಕಡೆಗೆ ಬೃಹತ್ ಪ್ರತಿಭಟನೆಗೆ ಕೋಮರಾಮ್ ಭೀಮಗೊಂಡ ಕುರುಬ ಸಂಘ ಬೇಷರತ್ತಾಗಿ ಬೆಂಬಲಿಸಿ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ವಿಭಾಗದ ಸಂಘದ ಪದಾಧಿಕಾರಿಗಳು ಹಾಗೂ ಕುರಿಗಾಹಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಎಂದು ಸಂಘದ ಅಧ್ಯಕ್ಷ ಬಸವರಾಜ್ ಮದ್ರಿಕಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಶು ಸಂಗೋಪನೆ ಮತ್ತು ಕುರಿಗಾರಿಕೆ ನಾಡಿನ ಮೂಲ ಕಸುಬು ಆಗಿದೆ. ಈ ವೃತ್ತಿಯನ್ನು ಎಲ್ಲಾ ಶೋಷಿತ ಸಮುದಾಯದವರು ಮತ್ತು ಹಿಂದುಳಿದವರು, ವಿಶೇಷವಾಗಿ ಕುರುಬರು ವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ. ಪಶು ಸಂಗೋಪನೆ ಮತ್ತು ಕುರಿಗಾರಿಕೆ ವೃತ್ತಿಯ ಮೇಲೆ ಲಕ್ಷಾಂತರ ಕುಟುಂಬಗಳು ಅವಲಂಬಿತವಾಗಿವೆ. ಇವರು ಬೆಟ್ಟ ಗುಡ್ಡಗಳನ್ನೊಳಗೊಂಡ ಆಯಾ ಪ್ರದೇಶದ ಅನುಗುಣವಾಗಿ ಪಶು ಸಂಗೋಪನೆ ಮತ್ತು ಕುರಿಗಾರಿಕೆಯಲ್ಲಿ ಜೀವನದ ವೃತ್ತಿಯಾಗಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ಪಶುಪಾಲಕರು ಮತ್ತು ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯ, ಅನ್ಯಾಯ, ಅತ್ಯಾಚಾರ, ಕೊಲೆ, ಬೆದರಿಕೆ, ಕಳವು ಮುಂತಾದ ಪ್ರಕರಣಗಳು ನಡೆಯುತ್ತಿವೆ. ಇತ್ತೀಚೆಗೆ ನಮ್ಮ ಕಲಬುರಗಿ ಸಮೀಪದ ಕೆಸರಟಗಿ ಗ್ರಾಮದಲ್ಲಿ ದ್ಯಾವಮ್ಮ ಇಟಗಿ ಎಂಬ ಮಹಿಳಾ ಕುರಿಗಾಹಿಯ 50ಕ್ಕಿಂತ ಹೆಚ್ಚಿನ ಕುರಿಗಳನ್ನು ಕಳ್ಳತನ ಮಾಡಿದ್ದಾರೆ. ಇತ್ತೀಚೆಗೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಪ್ರಭು ಮೇತ್ರೆ ಎಂಬ ಕುರಿಗಾಹಿಯ ಕುರಿ ಕಳ್ಳತನ ಮಾಡುವ ಉದ್ದೇಶದಿಂದ ಕೊಲೆ ಮಾಡಲಾಯಿತು. ಇಂತಹ ನೂರಾರು ಪ್ರಕರಣಗಳು ರಾಜ್ಯದಲ್ಲಿ ನಡೆದಿವೆ. ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸಲು ಹೋದಾಗ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ನಿರಂತರ ಕಿರುಕುಳ, ದೌರ್ಜನ್ಯಗಳು ನಡೆಯುತ್ತಿವೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಪ್ರಾಚೀನ ಕಾಲದಿಂದಲೂ ಬೆಟ್ಟ ಗುಡ್ಡಗಳಲ್ಲಿ ಪಶು ಸಂಗೋಪನೆ ಮತ್ತು ಕುರಿಗಾರಿಕೆ ಮಾಡಿಕೊಂಡು ಬಂದಿರುವ ಜನರಿಗೆ ಆಯಾ ಪ್ರದೇಶದಲ್ಲಿ ಇಂದು ಅವರ ಬದುಕಿನ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ. ಹೀಗಾಗಿ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು, ಹಲ್ಲೆ, ನಿಂದನೆ, ಪ್ರಾಣಭಯ, ಕಳ್ಳತನ, ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳ ಕಡಿವಾಣಕ್ಕಾಗಿ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಕೋಮರಾಮ್ ಭೀಮಗೊಂಡ ಕುರುಬ ಸಂಘ ಆಗ್ರಹಿಸುತ್ತದೆ. ಮಾನ್ಯ ಮುಖ್ಯಮಂತ್ರಿಗಳು 2024-25ನೇ ಸಾಲಿನಲ್ಲಿ ಕುರಿಗಾಹಿಗಳಿಗೆ ಹಿತರಕ್ಷಣಾ ಕಾಯ್ದೆ ಜಾರಿಗೆ ತರುತ್ತೇವೆ ಎಂದು ಭರವಸೆ ನೀಡಿದ್ದರು. ಹೀಗಾಗಿ ಬರುವ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಮಂಡಿಸಿ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಸಂಘಟನೆ ಕೋಮರಾಮ್ ಭೀಮಗೊಂಡ ಕುರು ಸಂಘ ಅಸ್ತಿತ್ವಕ್ಕೆ ಬಂದು ಸುಮಾರು 8 ತಿಂಗಳಾಯಿತು. 8 ತಿಂಗಳೊಳಗೆ ಕಲಬುರಗಿ, ಬೀದರ್, ಯಾದಗಿರಿಯಲ್ಲಿ ಅಂದರೆ ಕಲಬುರಗಿ ವಿಭಾಗದಲ್ಲಿ ತನ್ನದೇ ಆದ ಒಂದು ಛಾಪನ್ನು, ತನ್ನದೇ ಆದ ಒಂದು ಸಂಚಲನ ಮೂಡಿಸಿದಂಥ ಒಂದು ಸಂಘಟನೆ. ಈ ಕೋಮರಾಮ್ ಭೀಮಗೊಂಡ ಕುರುಬ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿ ದಿನಾಂಕ 19/8/2025 ಮಂಗಳವಾರದಂದು ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಎಲ್ಲ ನಮ್ಮ ಕುರಿಗಾಯಿಗಳು, ಶೋಷಿತ ಸಮುದಾಯದವರು, ಹಿಂದುಳಿದ ವರ್ಗದವರು, ವಿಶೇಷವಾಗಿ ಕುರುಬರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಮುಖ್ಯ ವಿಚಾರ ಅಂತಂದರೆ, ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಕುರಿಗಾಯಿಗಳ ಮೇಲೆ ಅನ್ಯಾಯ, ಹಲ್ಲೆ, ಅತ್ಯಾಚಾರ, ದೌರ್ಜನ್ಯ, ಕಳ್ಳತನ ಪ್ರಕರಣ ಇಂಥ ನೂರಾರು ಪ್ರಕರಣಗಳನ್ನು ನಾವು ಕಾಣ್ಬೋದು. ಒಂದು ತಾಜಾ ಉದಾಹರಣೆ ಅಂದರೆ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ತಾವೆಲ್ಲರೂ ಓದಿರ್ತೀರಿ, ಕಲಬುರಗಿಯ ಕೆಸರಟಗಿ ಗ್ರಾಮದಲ್ಲಿ ದ್ಯಾವಮ್ಮ ಅಂತಕ್ಕಂಥ ಕುರಿಗಾಯಿ ಮಹಿಳೆ ತನ್ನ ಹೊಟ್ಟೆಪಾಡಿಗಾಗಿ ಸುಮಾರು 150ಕ್ಕೂ ಹೆಚ್ಚು ಕುರಿಗಳನ್ನು ಅವರು ಕುರಿದೊಡ್ಡಿಯಲ್ಲಿದ್ದವು. ರಾತ್ರಿ ಸುಮಾರು 1 ಗಂಟೆ 2 ಗಂಟೆ 2 ಗಂಟೆಗೆ ನೋಡ್ತಾರೆ, ಕುರಿಗಳಿಲ್ಲ, ಕಳ್ಳತನ ಆಗಿವೆ. ಈ ಪ್ರಕರಣ ನಮ್ಮ ಏನು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸ್ಟೇಷನ್ನಲ್ಲಿ ಕೂಡ ಪ್ರಕರಣ ದಾಖಲಾಯಿತು.
ಇವತ್ತಿಗೂ ಕೂಡ ಅವ್ರಿಗೆ ಪತ್ಯಾಚಾರ ಇನ್ನಾದರೂ ಅವ್ರಿಗೆ ದುಡ್ಡು ಬಂದಿಲ್ಲ. ಈಗ ತಾನೇ ನಮ್ಮ ಕೋಮರಾಮ್ ಭೀಮ್ಗೊಂಡು ಸಂಘದ ಪದಾಧಿಕಾರಿಗಳು ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅವ್ರಿಗೆ ಮಾತಾಡಿಸ್ಕೊಂಡು ಇಲ್ಲಿ ಬಂದಿದ್ದೀವಿ, ಪ್ರೆಸ್ ಮೀಟ್ ಕುಂತಿದ್ದೆವು. ಒಂದು ಇದೇ ಥರ ನಮ್ಮ ಶಾಬಾದ್ನಲ್ಲಿ ಕೂಡ ಆಗಿತ್ತು. ಹಳ್ಳಿ ಶಾಬಾದ್ನಲ್ಲಿ, ನಮ್ಮ ಪಕ್ಕದ ಜಿಲ್ಲೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಪ್ರಭು ಮೇತ್ರೆ ಅಂತಕ್ಕಂಥ ಕುರಿಯನ್ನು ಕಳ್ಳತನ ಮಾಡುವ ಉದ್ದೇಶದಿಂದ ಅವ್ರಿಗೆ ಕೊಲೆ ಮಾಡಲಾಯಿತು. ಅದೇ ರೀತಿಯಾಗಿ ಕೊಪ್ಪಳ ರಾಯಚೂರಿನಲ್ಲಿ ಒಂದು ಇದು ಪ್ರಕರಣ ಇತ್ತು ನೋಡ್ರಿ, ಕಾರ್ಖಾನೆ ಒಳಗಡೆ ನೀರು ಕುಡಿಸ್ಲಿಕ್ಕೆಲ್ಲ ಹೋಗುವಂಥ ಸಂದರ್ಭದಲ್ಲಿ ರಕ್ತ ಬರೋವಂಗೆ ಹೊಡೆದ್ರು. ಈ ಥರ ನಿರಂತರವಾಗಿ ದೌರ್ಜನ್ಯ ಪ್ರಕರಣಗಳು ಆಗ್ತಾ ಇದ್ದಾವೆ. ಹೀಗಾಗಿ ಇವತ್ತನ್ನು ತಡೆಗಟ್ಟಬೇಕು ಅಂತಂದರೆ 2024 ಮತ್ತು 25ನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಈ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತೀರಂತ ಭರವಸೆಯನ್ನು ನೀಡಿದರು. ಈ ಬರುವ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊತೀವಿ, ತಮ್ಮ ಮೂಲಕ ಬರುವ ಅಧಿವೇಶನದಲ್ಲಿ ಈ ಕುರಿಗಾಯಿಗಳ ರಕ್ಷಣೆಗೋಸ್ಕರ ಇವರಿಗೆ ಕುರಿಗಾಯಿಗಳಿಗೆ ಒಂದು ಬಲ ತುಂಬ ದೃಷ್ಟಿಯಿಂದ ತಾವು ದಯವಿಟ್ಟು ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆನ ಜಾರಿ ತರಬೇಕಂತ ನಮ್ಮ ಆಗ್ರಹ ಇದೆ. ಸುದ್ದಿಗೋಷ್ಠಿಯಲ್ಲಿ ಸಂಘದ ಶರಣು ರಾಜಶೇಖರ್ ಮುಚ್ಕೇಡ್, ಉಪೇಂದ್ರ ಬರಗಾಲಿ, ಬೀರಪ್ಪ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಆಯರ್ವಾಡಿಯಲ್ಲಿರುವ ಮಹಾಲಕ್ಷ್ಮಿ ನಗರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವಿಯ ತೊಟ್ಟಿಲು ಪೂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಆಯರ್ವಾಡಿಯಲ್ಲಿರುವ ಮಹಾಲಕ್ಷ್ಮಿ ನಗರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವಿಯ ತೊಟ್ಟಿಲು ಪೂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಲಕ್ಷ್ಮೀ ದೇವಿಗೆ ಕಮಲದ ಹೂವಿನ ಆಸನದ ಅಲಂಕಾರ ಮಾಡಲಾಯಿತು. ಇನ್ನು ದೇವಸ್ಥಾನದಲ್ಲಿ ದೇವಿಗೆ ರುದ್ರಾಭಿಷೇಕ ನೆರವೇರಿಸಲಾಯಿತು. ದೇವಸ್ಥಾನಕ್ಕೆ ಬಂದ ಮಹಿಳೆಯರಿಗೆ ಕುಂಕುಮ ಅರಿಶಿನ ವಿತರಿಸಲಾಯಿತು. ಸದ್ಭಕ್ತರಾದ ಸಂದೀಪ್ ಪುರ ವತಿಯಿಂದ ಪ್ರಸಾದ ವಿತರಿಸಲಾಯಿತು. ಬಳಿಕ ಸಂಜೆ 7:30 ಗಂಟೆಗೆ ಮಂಗಳಾರತಿ ಜರುಗಿತು. ಇವತ್ತಿನ ದಿನ ಶ್ರಾವಣದ 3ನೇ ಶುಕ್ರವಾರ ಆಯರ್ವಾಡಿ ಲಕ್ಷ್ಮೀ ನಗರ್ನಲ್ಲಿ ಲಕ್ಷ್ಮೀ ಮಂದಿರನಲ್ಲಿ ಮಹಾ ಉತ್ಸವ ಇವತ್ತಿನ ದಿನ ನಡೆದಿದೆ. ಇವತ್ತಿನ ಅಲಂಕಾರ ಮತ್ತು ಇವತ್ತಿನ ದಿನ ಇಲ್ಲಿ ತಾಯಂದಿರಂದು ಅಣ್ಣ ತಮ್ಮರು ಎಲ್ಲರೂ ಕೂಡಿ ಇವತ್ತಿನ ದಿನ ಮಹಾಸಭೆ ಮಾಡಿ ದೊಡ್ಡ ಪ್ರಮಾಣದ ಜಾತ್ರೆ ಇದ್ದಂಗೆ ಎಲ್ಲಿ ನಾರನ್ನು ಓಡಾಡ್ದಾಗ ಇದೆ. ಇವತ್ತಿನ ದಿನ ಆಯರ್ವಾಡಿ ಲಕ್ಷ್ಮೀ ನಗರದಲ್ಲಿ ಲಕ್ಷ್ಮೀ ಮಂದಿರದ ಉತ್ಸವ ನೋಡೋದೇ ಇದೆ. ಇವತ್ತಿನ ದಿನ ಪ್ರಸಾದ ಮಹಾ ಆರತಿ ದೇಶದಿಂದ ನಮಗೆ ಎಲ್ಲ ಅತಿಥಿ ಮಾನ್ಯರಿಗೆ ಕರೆಸಿ ಮಹಾರತಿ ಆಗಿ ನಮಗೆ ಸನ್ಮಾನ ಮಾಡಿಸಿ ಇವತ್ತಿನ ದಿನ ಪ್ರಸಾದದ ವ್ಯವಸ್ಥೆ ಇದೆ. ಎಲ್ಲರೂ ದರ್ಶನ ತಗೊಂಡು ಇವತ್ತಿನ ದಿನ ಭಾಳ ಆನಂದ ಪಡೆದಿದ್ದೀವಿ. ಅಲಂಕಾರ ನೋಡಿ ಇವತ್ತು ಭಯಂಕರ ಆನಂದ ಅನಿಸಿದೆ. ಈ ಟೈಪ್ ಎಲ್ಲಿ ಆಲಕ್ಕಿಲ್ಲ ಅಂತ ಇವತ್ತು ನಾವು ಪೈಲಿ ಬಾರ್ ನೋಡಿ ಇವತ್ತು ಆನಂದ ಪಡೆದೀವಿ. ಎರಡು ಮಾತು ಮುಗಿಸಿ ಜಯ ಲಕ್ಷ್ಮಿ ಮಹಾಲಕ್ಷ್ಮಿ ಮಾತಾಕಿ ಜೈ. ಈ ಸಂದರ್ಭದಲ್ಲಿ ಆಯರ್ವಾಡಿ ಸಮಾಜದ ಅಧ್ಯಕ್ಷರಾದ ಪ್ರತಾಪ್ ಕಾಕಡೆ, ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರಾದ ರಾಮ್ ಪವಾರ್, ಮುಖಂಡರಾದ ವಿನಾಯಕರಾವ್ ಚೌಹಾಣ್, ಶ್ಯಾಮರಾವ್ ಜಗತಪ್ಪ, ಶೈಲೇಂದ್ರ ಕೊರಳ್ಳಿ, ಅನಿಲ್ ಪೂಜಾರಿ, ಉಮೇಶ್ ಪೂಜಾರಿ, ಪ್ರಭುಲಿಂಗ್ ಸ್ವಾಮಿ, ಕಾಶಿನಾಥ್ ಪೂಜಾರಿ, ಕಾಂತು ಬರವೆ, ರೇವಣಸಿದ್ದಪ್ಪ ರಾಂಪುರೆ, ಲಕ್ಷ್ಮಣ್ ಪವಾರ್, ವಿರೂಪಾಕ್ಷ ಅಂಬಲ್ಗಿ, ಶಾಂತು ನಾಗೂರ್, ರವೀಂದ್ರ ಕಲ್ಲಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬ್ರಹ್ಮಪುರ ಬಡಾವಣೆಯ ರಾಘವೇಂದ್ರ ಕಾಲೋನಿಯಲ್ಲಿ ಅದ್ದೂರಿಯಾಗಿ ಜರುಗಿದ ರಾಯರ ಆರಾಧನಾ ಮಹೋತ್ಸವ. ಆಗಸ್ಟ್ 12ರಂದು ಕಲಬುರಗಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪ್ರತಿಭಟನೆ. ನ್ಯೂಜವರ್ಗಿ ಕಾಲೋನಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಭವ್ಯ ರಥೋತ್ಸವ. ಭಾಗ್ಯವಂತಿ ನಗರಕ್ಕೆ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಭೇಟಿ ಪರಿಶೀಲನೆ. ಮಹಾತ್ಮ ಬಸವೇಶ್ವರ ನಗರದಲ್ಲಿ ಗುರುರಾಯರ ಆರಾಧನೆ. ಆಗಸ್ಟ್ 19ರಂದು ಬೆಂಗಳೂರಿನಲ್ಲಿ ಕುರಿಗಾಯಿಗಳ ಬೃಹತ್ ಪ್ರತಿಭಟನೆ. ಬಸವರಾಜ್ ಮದ್ರಿಕಿ ಸುದ್ದಿಗೋಷ್ಠಿ. ಹೀಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.